ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ZBS ಗ್ರೂಪ್ ಕಡೆಯಿಂದ ZBS ಗ್ರೂಪ್ ಅಂದ್ರೆ ನಮ್ಮ ಹಿರಿಯರ ಅಣ್ಣ ನಗರಸಭೆ ಅಧ್ಯಕ್ಷರಾದ ದಿಶಾನ್ ಮಹಮೂದ್ ಮತ್ತೆ ನಗರಸಭೆ ಸದಸ್ಯರಾದ ಬುರಾನ್ ಮಹಮೂದ್ ಹಾಗೂ ನಾನು ನಮ್ಮ ಕಡೆಯಿಂದ ನಮ್ಮ ತಂದೆ ಹೆಸರಲ್ಲಿ ಇವತ್ತು ನಮ್ಮ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. SSLC ಮತ್ತೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ 70% ಮೇಲ್ ಬಂದಿರೋರಿಗೆ ಅಲ್ಲಾ ಬಕಶ್ ಮೆಮೋರಿಯಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದೀವಿ ಇವತ್ತು. ಹೋದ ವರ್ಷನೂ ಕೊಟ್ಟಿದ್ವಿ, ಈ ವರ್ಷನೂ ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಸೊ ಈ ಸ್ಕಾಲರ್ಶಿಪ್ ಕೊಡೋ ಉದ್ದೇಶ ಏನಂದ್ರೆ ನಮ್ಮ ತಂದೆಯವರಿಗೆ ವಿದ್ಯೆ ಎಜುಕೇಶನ್ ಅಂದ್ರೆ ತುಂಬಾ ಕಾಳಜಿ. ಅವ್ರು ತೀರಾ ಬಡತನದಿಂದ ಬಂದು ಕಷ್ಟಪಟ್ಟು ಅವರು BA ಪಾಸ್ ಮಾಡಿದ್ರು. ಆ ಕಾಲದಲ್ಲಿ 1968 ಅಲ್ಲೇ 9 ವರ್ಷ ಇದ್ದಾಗ ಅವರು ನಮ್ಮ ತಾತ ತೀರ್ಕೊಂಡ್ರು. ಸೊ ಅಂತ ಟೈಮಲ್ಲಿ ಅವರು ಇವತ್ತು ಊಟ ಇದ್ರೆ ನಾಳೆ ಊಟ ಇರ್ಲಿಲ್ಲ. ಅಂತ ಬಡತನದಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿ BA ವರೆಗೂ ಓದಿದ್ರು. ಸೊ ಆ ಕಾರಣಕ್ಕಾಗಿ ಅವ್ರ ಒಂದು ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಅಂತ ನಾವು ಇದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಹೋದ ವರ್ಷನೂ ಕೊಟ್ವಿ, ಈ ವರ್ಷನೂ ಜುಲೈ 14 ಕೊಟ್ಟಿದ್ದೀವಿ. ಸೊ ಈಗ ಮುಂದೆನೂ ನಾವು ನಮ್ಮ ಉಸಿರು ಇರೋವರೆಗೂ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅನ್ನು ಕೊಡ್ತೀವಿ. ನಾನು ಒಂದೇನ್ ಕೇಳ್ಕೊಳ್ಳೋದಂದ್ರೆ ಮಾಧ್ಯಮ ಕಡೆಯಿಂದ ನಮ್ಮ ಶಿರಾ ತಾಲೂಕ್ ಜನ ಇರ್ಲಿ, ಬೇರೆ ಎಲ್ಲಾನ ಇರ್ಲಿ, ಯಾರನ್ನ ಮಕ್ಕಳಿಗೆ ಆತರ ಒಂದು ಅಭ್ಯಾಸ ಮಾಡ್ತಿದ್ರೆ, ಒಂದು ಎಜುಕೇಶನ್ ಮಾಡ್ತಿದ್ರೆ, ಸಹಾಯ ಬೇಕಿದ್ರೆ ದಯವಿಟ್ಟು ನಮಗ್ ಸಂಪರ್ಕಿಸಿ. ನಮ್ಮ ಕೈಯಲ್ಲಿ ಆದಷ್ಟು ನಾವು ನಿಮಗೆ ಸಹಾಯ ಮಾಡ್ತೀವಿ. ನಮ್ಮ ZBS ಗ್ರೂಪ್ ಕಡೆಯಿಂದ ಎಷ್ಟು ಏನಾಗುತ್ತೆ ಅದ್ ನಾವು ಸಹಾಯ ಮಾಡ್ತೀವಿ. ಸೊ ಇಷ್ಟು ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.